ಪ್ರೈಸ್ ದ ಲಾರ್ಡ್. ಕರ್ತನ ನಾಮ ಮಹಿಮೆಯುಂಟಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೀವು ದೇವರಲ್ಲಿ ಹೆಚ್ಚಾಗಿ ಬೆಳೆಯುವುದು ಮತ್ತು ಆತನ ಕೃಪೆಯಲ್ಲಿ ನಡೆದುಕೊಳ್ಳುವುದು ಇನ್ನೂ ಉತ್ತಮವಾಗಿದೆ. ಪರಲೋಕದ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವೂ ಇಟ್ಟದೆ ಎಂಬುದೇ. ಪ್ರಿಯ ದೇವರ ಮಕ್ಕಳೇ, ಅಬ್ರಹಾಮನ ವಿಷಯದಲ್ಲಿ ದೇವರು ಮಾಡಿಕೊಂಡಂತಹ ಒಂದು ತೀರ್ಮಾನ, ಉದ್ದೇಶವು ಭೂಲೋಕದಲ್ಲಿ ಅದು ಆಶೀರ್ವಾದಕರವಾಗಿತ್ತು, ಪರಲೋಕಕ್ಕೂ ಅದು ಆಶೀರ್ವಾದಕರವಾಗಿದೆ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿರುವಂಥ ನೀವು ಆತನ ಆಶೀರ್ವಾದದಲ್ಲಿ ನೀವು ನೆಲೆಗೊಂಡಿದ್ದೀರಿ. ದೇವರ ಆಶೀರ್ವಾದವು ಅದು ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಅದು ನೆಲೆಗೊಂಡಿದೆ. ದೇವರನ್ನ ನಂಬಿದಂಥ ಅಬ್ರಹಾಮನು ದೇವರ ಮೇಲೆ ಪರಿಪೂರ್ಣವಾದ ನಂಬಿಕೆಯನ್ನು, ವಿಶ್ವಾಸವನ್ನು ಇಟ್ಟಿದ್ದರಿಂದ ಆತನು ಭೂಲೋಕದ ಮೇಲೆ ಎಲ್ಲ ಆಶೀರ್ವಾದಕ್ಕೂ ಕಾರಣನಾಗಿರುವಂತಹ ಮೂಲ ಪುರುಷನು ಅಬ್ರಹಾಮನಾಗಿದ್ದಾನೆ. ಅದೇ ರೀತಿಯಾಗಿ ದೇವರಲ್ಲಿ ನಂಬಿಕೆ ಇಟ್ಟಿರುವ ನೀವು, ನಿಮ್ಮ ಕುಟುಂಬದವರು ದೇವರ ಕೃಪೆಯಲ್ಲಿ ಆಶೀರ್ವಾದವಾಗಿ ನೀವು ನೆಲೆಗೊಂಡು ದೇವರ ಕೃಪೆಗೂ ನೀವು ಆಶ್ರಿತರಾಗಿರ್ತೀರ. ದೇವರು ನಿಮ್ಮೆಲ್ಲರನ್ನ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಈ ವಾಕ್ಯದ ಮೂಲಕವಾಗಿ. ಗಾಡ್ ಬ್ಲೆಸ್ ಯು.